ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಶುರುವಾಗಿ 80 ದಿನ ಆಗೋಯ್ತು. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಷ್ಟೇ. ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಬಿಗ್ ಬಾಸ್ ಶುರುವಾಗಿ 1 ತಿಂಗಳಾಯ್ತು ಏನೋ ಅನ್ನೋ ಫೀಲಿಂಗ್ ನಲ್ಲಿ ಇದ್ದಾರೆ. ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ ಆ ಮಟ್ಟಿಗೆ ಕ್ರೇಜ್ ಹೆಚ್ಚಿಸಿದೆ. ಬರೀ ಬಿಗ್ ಬಾಸ್ ನಲ್ಲಿರೋ ಸ್ಪರ್ಧಿಗಳು ಮಾತ್ರ ಅಲ್ಲ, ಸುದೀಪ್ ಅವರ ಗತ್ತು ಕೂಡ ಈ ಬಾರಿ ಡಬಲ್ ಆಗಿದೆ. ಇಷ್ಟು ಸೀಸನ್ ನಲ್ಲಿ ಬರೀ ವೀಕೆಂಡ್ ಎಪಿಸೋಡ್ ನೋಡೋದಿಕ್ಕೆ ಜನ ಇಷ್ಟಪಡ್ತಾ ಇದ್ರು. ಈ ವಾರ ಯಾರಿಗೆ ಕ್ಲಾಸ್ ತಗೋತಾರೆ, ಯಾರಿಗೆ ಚಳಿ ಬಿಡಿಸ್ತಾರೆ ಅಂತ. ಆದ್ರೆ ಜನ ಅನ್ಕೊಂಡಂತೆ ಕ್ಲಾಸ್ ತೆಗೆದುಕೊಂಡಿದ್ದು ತುಂಬಾ ಕಮ್ಮಿ. ಆದ್ರೆ ಈ ಬಾರಿ ಸುದೀಪ್ ಸ್ವ್ಯಾಗ್ ಬೇರೆ ಲೆವೆಲ್ಗೆ ಇದೆ ಬಿಡಿ. ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಹವಾ ಜೋರಾಗಿದೆ. ಯಾವ ಸ್ಪರ್ಧೆಯನ್ನೂ ಬಿಡದಂತೆ ಬೆಂಡೆತ್ತಿ ಬ್ರೇಕ್ ಹಾಕ್ತಾ ಇದ್ದಾರೆ. ಮೊದಲ 2 ವಾರ ಅಶ್ವಿನಿಗೆ ಕ್ಲಾಸ್ ತೆಗೆದುಕೊಳ್ತಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಅಶ್ವಿನಿಯನ್ನ ಕಂಡ್ರೆ ಸುದೀಪ್ಗೆ ಭಯಾನ ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ದಿದೆ. ಆದ್ರೆ ಈಗ ಅಶ್ವಿನಿ ಸೈಲೆಂಟ್ ಆಗಿರೋದ್ರಲ್ಲೇ ಗೊತ್ತಾಗ್ತಾ ಇದೆ ಸುದೀಪ್ ಗತ್ತು ಹೇಗಿದೆ ಅಂತ. ಈ ಸೀಸನ್ ಯಾರೇ ತಪ್ಪು ಮಾಡಿದ್ರೂ ಮುಲಾಜೆ ಇಲ್ಲದೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಇದು ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಈ ಬಾರಿಯ ಬಿಗ್ ಬಾಸ್ ಕೂಡ ಸಿಕ್ಕಾಪಟ್ಟೆ ಕಿಕ್ಕೇರಿಸಿದೆ, ಅದರಲ್ಲೂ ಗಿಲ್ಲಿಯಿಂದಾಗಿ. ಇಷ್ಟು ಸೀಸನ್ ನಲ್ಲಿ ತುಂಬಾ ಜನ ವೀಕೆಂಡ್ ಎಪಿಸೋಡ್ ನ ಮಾತ್ರ ಕುತೂಹಲದಿಂದ ನೋಡ್ತಾ ಇದ್ರು. ಆದ್ರೆ ಈ ಬಾರಿ ವೀಕ್ ಡೇಸ್ ಶೋಗಳನ್ನು ಸಹ ಅಷ್ಟೇ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಿರೋದೇ ಗೊತ್ತಾಗ್ತಾ ಇಲ್ಲ. ನಾವು ಮೊದಲೇ ಹೇಳಿದಂತೆ ಈಗಾಗಲೇ ಬಿಗ್ ಬಾಸ್ 80 ದಿನದ ಆಟ ಮುಗಿಸಿದೆ. ಬಿಗ್ ಬಾಸ್ ಅನ್ನೋದು 100 ದಿನದ ಆಟ ಅಂತಾರೆ. ಆದ್ರೆ 100ಕ್ಕೂ ಹೆಚ್ಚು ದಿನ ಪ್ರಸಾರ ಆಗುತ್ತೆ. ಕಳೆದ 2-3 ಸೀಸನ್ ನಿಂದ 120 ದಿನದವರೆಗೂ ಪ್ರಸಾರ ಆಗಿದ್ದಿದೆ. ಹೀಗಾಗಿ ಈ ಬಾರಿಯೂ ಇಷ್ಟೇ ದಿನ ಪ್ರಸಾರ ಆಗೋದು ಖಾಯಂ ಆಗಿದೆ. ಆದ್ರೆ ಇನ್ನುಳಿದಿರೋದು ಕೇವಲ 1 ತಿಂಗಳು ಮಾತ್ರ. 120 ದಿನ ಬಿಗ್ ಬಾಸ್ ಪ್ರಸಾರ ಆದ್ರೆ ಇವತ್ತಿಗೆ 40 ದಿನದ ಆಟ ಬಾಕಿ ಉಳಿದಿದೆ. 40 ದಿನ ಅಂದ್ರೆ ಬಹಳ ಏನಲ್ಲ, 5 ವಾರದ ಆಟ ಅಷ್ಟೇ. ಈ 5 ವಾರದಲ್ಲಿ ಫಿನಾಲೆಗೆ 1 ವಾರ ಹೋಗುತ್ತೆ. ಅಲ್ಲಿಗೆ ಉಳಿಯೋದು ಕೇವಲ 4 ವಾರ. ಈ 4 ವಾರದಲ್ಲೇ ಎಲ್ಲಾ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸ್ಬೇಕು. 4 ವಾರದಲ್ಲಿ ಪ್ರತಿ ವಾರವೂ ಒಬ್ಬೊಬ್ರು ಅಂದ್ರೂ ಸಹ 4 ಜನ ಹೋಗ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಉಳ್ಕೊಂಡಿರೋದು 14 ಸ್ಪರ್ಧಿಗಳು. ಕೊನೆ ವಾರದಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಗಳು ಮಾತ್ರ ಉಳ್ಕೋತಾರೆ. ಹೀಗಾಗಿ ಡಬಲ್ ಎಲಿಮಿನೇಷನ್ ಮಾಡೋದು ಅನಿವಾರ್ಯ ಆಗಿದೆ. ಇದೇ ಕಾರಣಕ್ಕಾಗಿ ಈ ವಾರ ಡಬಲ್ ವಿಕೆಟ್ ಉರುಳಿದೆ ಅನ್ನೋ ಮಾಹಿತಿ ಲೀಕ್ ಆಗಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ 14 ಸದಸ್ಯರಿದ್ದಾರೆ. ಈ 14 ಸದಸ್ಯರಲ್ಲಿ 5 ಟಾಪ್ 5ಗೆ ಹೋದ್ರೆ ಉಳಿಯೋದು 9 ಸದಸ್ಯರು. ವಾರಕ್ಕೊಬ್ರು ಅಂದ್ರು 4 ಮಾತ್ರ ಹೊರ ಹೋಗ್ತಾರೆ. ಅಲ್ಲಿಗುಳಿಯೋದು ಮತ್ತೈವರು. ಹೀಗಾಗಿ ಈ 5ರನ್ನ ಹೊರಕ್ ಹಾಕೋದಿಕ್ಕೆ ಇರೋ ಅಸ್ತ್ರ ಅಂದ್ರೆ ಅದೇ ಡಬಲ್ ಎಲಿಮಿನೇಷನ್. ಇದನ್ನ ಬಿಟ್ರೆ ಬೇರೆ ದಾರಿಯೇ ಬಿಗ್ ಬಾಸ್ಗೆ ಇಲ್ಲ. ಪ್ರತಿ ವಾರ ಕೂಡ ಡಬಲ್ ಎಲಿಮಿನೇಷನ್ ಮಾಡಬೇಕು. ಇಲ್ಲ 4ನೇ ವಾರದಲ್ಲಿ ಒಟ್ಟಿಗೆ 3-4 ಜನರನ್ನ ಕಳಿಸ್ಬೇಕು. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗಲೇ ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳನ್ನ ಕಳಿಸೋದಿಲ್ಲ. ಯಾಕಂದ್ರೆ ಎಲ್ಲಾ ಸ್ಪರ್ಧಿಗಳನ್ನ ಈಗಲೇ ಹೊರಗೆ ಹಾಕಿದ್ರೆ ಬಿಗ್ ಬಾಸ್ ಮನೆ ಖಾಲಿ ಹೊಡೆಯೋದಿಕ್ಕೆ ಶುರುವಾಗುತ್ತೆ. ನೋಡೋ ವೀಕ್ಷಕರಿಗೂ ಮಜಾ ಇರಲ್ಲ. ಹೀಗಾಗಿ ಕೊನೆವರೆಗೂ ಇಟ್ಕೊಂಡು ಲಾಸ್ಟ್ ಮೂಮೆಂಟ್ಗೆ ಮಾಸ್ ಎಲಿಮಿನೇಷನ್ ನಡೆಯಲಿದೆ. ಆದ್ರೆ ಮಧ್ಯದ 1 ವಾರದಲ್ಲಿ ಮಾತ್ರ ಡಬಲ್ ಎಲಿಮಿನೇಷನ್ ನಡೆಯೋದು ಪಕ್ಕ. ಈ ವಾರ ಕೂಡ ಡಬಲ್ ಎಲಿಮಿನೇಷನ್ ನಡೆಯಲಿದೆ. ಆತ್ಮೀಯರೇ, ಈ ವಾರ 9 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಗಿಲ್ಲಿ, ಕಾವ್ಯ, ರಾಶಿಕಾ, ಸೂರಜ್, ಸ್ಪಂದನಾ, ಧನುಷ್, ಮಾಳು, ರಕ್ಷಿತಾ ಹಾಗೂ ಧ್ರುವಂತ್. ಇವರಲ್ಲೇ ಇಬ್ಬರಿಗೆ ಗೇಟ್ ಪಾಸ್ ಕೊಡಬೇಕಾಗಿದೆ. ಬಿಗ್ ಬಾಸ್ ಆಟದ ಪ್ರಕಾರ ಹಾಗೂ ಹೊರಗಡೆ ಜನರ ಕ್ರೇಜ್ ನೋಡಿದ್ರೆ ಗಿಲ್ಲಿ ಹಾಗೂ ಕಾವ್ಯರನ್ನು ಸದ್ಯಕ್ಕಂತೂ ಮುಟ್ಟೋದೇ ಇಲ್ಲ. ಈ ವಾರ ಅಲ್ಲ, ಕೊನೆ ವಾರದವರೆಗೂ ಮುಟ್ಟಲ್ಲ. ಇನ್ನು ರಾಶಿಕಾ ಹಾಗೂ ಸೂರಜ್ ಇನ್ನೊಂದಿಷ್ಟು ವಾರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಾರೆ. ಹಾಗೆ ಸ್ಪಂದನಾ, ಅಭಿಷೇಕ್ ಈ ವಾರ ಜೋಡಿ ಕ್ಯಾಪ್ಟನ್ ಆಗಿರೋದ್ರಿಂದ ಇವರಿಬ್ರು ಕೂಡ ಈ ವಾರ ಸೇವ್ ಆಗ್ತಾರೆ. ಈಗ ಉಳಿದಿರೋದು 3 ಕಂಟೆಸ್ಟೆಂಟ್ಗಳು, ಧ್ರುವಂತ್, ರಕ್ಷಿತಾ ಹಾಗೂ ಮಾಳು. ಈ 3ರಲ್ಲೇ ಒಬ್ರು ಹೊರ ಹೋಗೋದು. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗಾಗಲೇ ಮಾಳು ಹೊರ ಹೋಗಿದ್ದು ಕನ್ಫರ್ಮ್ ಆಗಿದೆ. ಇನ್ನೊಬ್ಬ ಸ್ಪರ್ಧಿ ಯಾರು ಅನ್ನೋ ಮಾಹಿತಿ ಲೀಕ್ ಆಗಿಲ್ಲ.
ಜನರ ಕ್ರೇಜ್ ಹಾಗೂ ಹೊರಗಡೆ ಇರೋ ಟಾಕ್ ನೋಡಿದ್ರೆ ರಕ್ಷಿತಾ ಹೊರ ಹೋಗಿರೋದು ಡೌಟ್. ರಕ್ಷಿತಾ ಬದಲು ಧ್ರುವಂತ್ ಹೊರ ಹೋಗ್ತಾರೆ ಎನ್ನಲಾಗ್ತಾ ಇದೆ. 2-3 ವಾರದಿಂದ ನಾನು ಹೊರ ಹೋಗ್ತೀನಿ, ನಾನಿರಲ್ಲ ಅನ್ನೋ ಮಾತುಗಳು ಧ್ರುವಂತ್ ಬಾಯಲ್ಲಿ ಕೇಳಿ ಬರ್ತಾ ಇದೆ. ಕಳೆದ ವಾರ ಕಿಚ್ಚನ ಎದುರಲ್ಲೇ ಈ ಮಾತು ಹೇಳಿದ್ರು. ಧ್ರುವಂತ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಅಲ್ಲದೆ ಇದ್ರು ವೋಟ್ ಆಧಾರವಾಗಿ ಇಟ್ಕೊಂಡು ಧ್ರುವಂತ್ ಹೋಗಿರೋ ಸಾಧ್ಯತೆ ಹೆಚ್ಚಿದೆ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಈ ಬಾರಿ ಯಾರು ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.